ಜ್ಞಾನಧ್ವನಿ 90.8 ಬಾನುಲಿ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಏನು ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಂಬೇಡ್ಕರ್ ಜಯಂತಿಯ ಆಚರಣೆಯಲ್ಲಿ ನಾವಿದ್ದೀವಿ. ಈ ಅಂಬೇಡ್ಕರ್ ಜಯಂತಿಯ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಸುಮಾರು 23 ವರ್ಷಗಳಷ್ಟು ಸುದೀರ್ಘವಾದ ವಕೀಲ ವೃತ್ತಿಯ ಅನುಭವ ಇರುವಂತಹ ಶ್ರೀಮತಿ ಶೋಭಾ ಪ್ರಸಾದ್ ಅವರು. ಅವರಿವತ್ತು ಅಂಬೇಡ್ಕರ್ ಜಯಂತಿಯ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ನಮಸ್ತೆ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಹೃದಯದ ಧನ್ಯವಾದಗಳು. ಮೇಡಮ್, ನಿಮಗೆ ಗೊತ್ತಿದೆ ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ. ಜಯಂತಿ ಅಂದರೆ ಏನು ನಿಮ್ಮ ಪ್ರಕಾರ? ಜಯಂತಿ ಅಂತ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸ್ಕೊಡ್ತೀರಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಏಕೆಂದರೆ ನಾವು ಪ್ರತಿ ವರ್ಷವೂ ನೋಡಿದಂಥ ಸಂದರ್ಭದಲ್ಲಿ ಈ ಮಹನೀಯರ ಹುಟ್ಟುಹಬ್ಬಗಳನ್ನು ನಾವು ಯಾರು ಹುಟ್ಟುಹಬ್ಬ ಅಂತ ಕರೆಯಲ್ಲ. ಕ್ಯಾಲೆಂಡರಲ್ಲೆಲ್ಲ ನೋಡಿದಂಥ ಸಂದರ್ಭದಲ್ಲೂ ಸಹಿತ ಜಯಂತಿ, ಉದಾಹರಣೆಗೆ ಅಂಬೇಡ್ಕರ್ ಜಯಂತಿ, ಗಾಂಧಿ ಜಯಂತಿ, ಕನಕದಾಸ ಜಯಂತಿ, ಮಹಾವೀರ ಜಯಂತಿ ಅಂತ ಕರಿತೀವಿ. ಈಗ ಎಲ್ರಿಗೂ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಮಹನೀಯರ ಹುಟ್ಟುಹಬ್ಬವನ್ನು ಜಯಂತಿ ಅಂತಲೇ ಯಾಕೆ ಕರೀತಾರೆ, ಹುಟ್ಟುಹಬ್ಬ ಅಂತ ಯಾಕೆ ಕರೆಯಲ್ಲ ಅಂತಂದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅರ್ಥ ಇದೆ. ಜಯಂತಿ ಅನ್ನುವಂತಹ ಶಬ್ದಕ್ಕೆ ದೇವರ ಅವತಾರ ದಿನ ಅನ್ನುವಂತಹ ಅರ್ಥ ಬರುತ್ತೆ. ಈಗ ವರ್ಧಂತಿ ಅಂತ ಕೇಳ್ತೀವಿ, ಅದು ದೇವರು ಹುಟ್ಟಿದಂತಹ ದಿನವನ್ನು ಸಂಬೋಧಿಸುವಂತಹ ಒಂದು ಶಬ್ದ. ಹಂಗಾಗಿ ಈ ಮಹನೀಯರ ಹುಟ್ಟುಹಬ್ಬವನ್ನು ಜಯಂತಿ ಅನ್ನುವಂತಹ ಪರ್ಟಿಕ್ಯುಲರ್ ವರ್ಡಿಂದ ಕರಿತೀವಿ. ಹಂಗಂದರೆ ನಮಗೆ ಹಿಂದೆನೇ ಒಂದು ಪ್ರಶ್ನೆ ಬರುತ್ತೆ, ಏನಪ್ಪ ಈ ಮಹನೀಯರ ಹುಟ್ಟುಹಬ್ಬವನ್ನು ಜಯಂತಿ, ದೇವರು ಹುಟ್ಟಿದ ದಿನ ಅಂದರೆ ಇವರುಗಳು ಏನು ದೇವರುಗಳ ಅನ್ನುವಂತಹ ಸಹಜ ಕುತೂಹಲಕಾರಿ ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ಉತ್ತರವಾಗಿ ಏನನ್ನ ನೋಡ್ಬೋದು ಅಂತಂದರೆ, ಈಗ ದೇವರು ಅಂದರೆ ನಮ್ಮ ದೃಷ್ಟಿನಲ್ಲಿ ಏನು, ನಮಗೆ ಕಾಣದೇ ಇರುವಂತಹ ಒಂದು ಅಮೂರ್ತ ಸ್ವರೂಪವಾದಂತಹ ಒಂದು ಪಾಸಿಟಿವ್ ಎನರ್ಜಿ, ಅದು ನಮ್ಮನ್ನು ಮುನ್ನಡೆಸ್ತಾ ಹೋಗ್ತಾ ಇರ್ತದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಆ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಮಹನೀಯರ ಜಯಂತಿಗೆ ಜಯಂತಿ ಅನ್ನೋ ಪದ ಪ್ರಯೋಗವನ್ನು ಮಾಡಿದ್ದೀವಿ ಅನ್ನೋ ಥರ ನೋಡೋದಾದರೆ, ಇವರುಗಳು ನಮ್ಮೊಟ್ಟಿಗೆ ಹುಟ್ಟಿ ಸಮಾಜದಲ್ಲಿ ಬೆಳೆದು ಸಾಮಾಜಿಕ ಏನು ಕಟ್ಟಳೆಗಳಿದೆ ಅದನ್ನೆಲ್ಲವನ್ನು ಅವತ್ತಿನ ಕಾಲಕ್ಕೆ ಬೇಡವಾಗಿರೋದ್ರ ವಿರುದ್ಧ ಹೋರಾಟ ಮಾಡಿ ಸಾಮಾನ್ಯ ಜನರಿಗೆ ಸವಲತ್ತುಗಳನ್ನು ಕೊಡಬೇಕು, ಅವರು ಏನೆಲ್ಲ ವಂಚಿತರಾಗಿದ್ದಾರೆ ಅದನ್ನೆಲ್ಲವನ್ನು ನಾವು ಸಾಮಾಜಿಕ ಅನಿಷ್ಟಗಳನ್ನು ತೊಡೆದಾಕಬೇಕು, ಸಮಾಜದಲ್ಲಿ ಸಮಾನತೆ ಬರಬೇಕು ಅಂಥೇಳಿ ಸಮಾಜಕ್ಕಾಗಿ ದುಡಿದು ಮಡಿದ ಮಹನೀಯರು ಇವರು ಒಂದು ರೀತಿಯಲ್ಲಿ ದೇವರೇ ಅಂತ ಹೇಳಿ ಅನಿಸಿಕೆ. ಈಗ ನಮಗೂ ಸಹಜವಾಗಿ ಅನಿಸುತ್ತಲ್ವ, ಈಗ ಸ್ವಾರ್ಥವಾಗಿ ಇಡೀ ಸುದೀರ್ಘ ಅವರ ಹೋರಾಟದ ಬದುಕನ್ನು ಸಮಾಜಕ್ಕೆ, ಸಮಾಜದ ಜನತೆಗೆ ಅರ್ಪಿಸ್ತಾರೆ ಅಂದರೆ ಅವರು ಒಂದು ರೀತಿ ಮೂರ್ತ ಸ್ವರೂಪವಾಗಿ ನಮಗೆ ಕಾಣುವಂತಹ ದೇವರುಗಳು. ಹಾಗಾಗಿ ಏನು ಈ ಶಬ್ದ ಜಯಂತಿ ಎನ್ನುವಂಥದ್ದನ್ನು ಪದಪ್ರಯೋಗವನ್ನು ಮಹನೀಯರ ಹುಟ್ಟುಹಬ್ಬಕ್ಕೆ ಮಾಡಿದ್ದಾರೆ, ಇದು ಬಹಳ ಅರ್ಥಪೂರ್ಣ ಅಂತ ಹೇಳಿ ನನ್ನ ಅಭಿಪ್ರಾಯ ಮಾಡಿ. ಜಯಂತಿಯ ಉದ್ದೇಶಗಳೇನು ಮ್ಯಾಮ್? ಹಾಗಿದ್ರೆ ಇಷ್ಟೆಲ್ಲ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೀವಿ ನಮ್ಮ ಇಡೀ ವರ್ಷದಲ್ಲಿ, ವಿಶೇಷ ದಿನಗಳು ಅಂತ ಹೇಳಿ, ಅದ್ರ ಉದ್ದೇಶ ಏನು ಅಂತ ಹೇಳ್ತೀರಾ? ನೋಡಿ, ಇದು ಅದಕ್ಕಿಂತ ಬಹಳ ಉತ್ತಮವಾದ ಪ್ರಶ್ನೆ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ಪ್ರತಿ ವರ್ಷ ನಾವು ಕ್ಯಾಲೆಂಡರ್ ತೆಗೆದ ತಕ್ಷಣ ನೋಡುವಂಥದ್ದು ನ್ಯೂ ಇಯರ್ ಕ್ಯಾಲೆಂಡ್ರಲ್ಲಿ ಈ ವರ್ಷ ಎಷ್ಟು ಜಯಂತಿ ಇದೆಯಪ್ಪ, ಎಷ್ಟು ಸರ್ಕಾರಿ ರಜೆ ಸಿಕ್ಕಿದೆ ನಮಗೆ, ಇದೇ ನಮಗೆ ಬರುವಂಥದ್ದು. ಏಕೆಂದರೆ ನಾವು ರಜೆನ ಮಜಾ ಮಾಡಬೇಕಲ್ಲ, ಹಂಗಾಗಿ. ಆದರೆ ಈ ಜಯಂತಿಯ ನಿಜವಾದ ಉದ್ದೇಶವನ್ನು ತಿಳಿಯಬೇಕಾಗಿರುವಂಥದ್ದು ಪ್ರತಿಯೊಬ್ಬ ನಾಗರಿಕ ಪ್ರಜೆಯ ಅತ್ಯಂತ ಜಾಗೃತ ಮನೋಭಾವ. ಅದು ಗೊತ್ತಿರಬೇಕು. ನಾವು ಯಾಕೆ ಸರ್ಕಾರ ನಿಮಗೊಂದು ರಜೆಯನ್ನು ಘೋಷಣೆ ಮಾಡುತ್ತೆ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಅಂದರೆ ಅದ್ರ ಹಿಂದಿನ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಾವು ಪ್ರತಿ ವರ್ಷ ನೋಡ್ದಂಗೆ, ನಾನು ಈಗಾಗಲೇ ಹೇಳ್ದಂಗೆ ಆಚರಣೆ ಮಾಡ್ಕೊಂಡೇ ಬರ್ತಿರ್ತೀವಿ. ಆಚರಣೆ ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಒಂದು ಸಮಾರಂಭವನ್ನು ಆಯೋಜನೆ ಮಾಡ್ತೀವಿ. ಅವ್ರ ಊರು, ಹೆಸರು, ವಿಳಾಸ, ತಂದೆ ತಾಯಿ ಇವ್ರನ್ನ ಪರಿಚಯ ಮಾಡ್ಕೊತೀವಿ. 1 ಗಂಟೆನೋ ಒಂದು ಅರ್ಧ ಗಂಟೆನೋ ಭಾಷಣ ಮಾಡ್ತೀವಿ. ನಂತರ ಅಲ್ಲಿ ಕೊಡುವಂಥ ಸ್ವೀಟನ್ನು ತಿಂದು ಮನೆಗೆ ಬಂದು ನಿರಾಯಾಸವಾಗಿ ಒಂದು ರಜೆನ ಕಳಿತೀವಿ. ಇಷ್ಟೇನಾ ಜಯಂತಿಯ ಉದ್ದೇಶ? ಖಂಡಿತವಾಗಿಯೂ ಇಲ್ಲ. ಜಯಂತಿಯ ಉದ್ದೇಶ ಸಾರ್ಥಕ ಆಗಬೇಕಾದ್ರೆ ಮಹನೀಯರ ಜಯಂತಿಯ ದಿನದಿಂದ ಅವರು ಏನು ನಡ್ಕೊಂಬಂದಿರ್ತಾರೆ, ಅವ್ರದ್ದು ಜೀವನದ ಹಾದಿ, ಅವರು ನಡೆದು ಬಂದಂತಹ ರೀತಿ, ಅವರು ಎದುರಿಸಿದಂತಹ ಸಮಸ್ಯೆಗಳು, ಅವರ ಹೋರಾಟ ಮತ್ತು ತ್ಯಾಗದ ಬದುಕನ್ನು ನಾವು ತಿಳಿದುಕೊಳ್ಳುತ್ತಾ
ನಮ್ಮ ಮುಂದಿನ ಪೀಳಿಗೆಗೆ ಅವರನ್ನು ಪರಿಚಯಿಸಿ ಅವರ ಬದುಕು ಮತ್ತು ಬರಹಗಳನ್ನು ನಾವು ಅರ್ಥೈಸ್ಕೊಂಡು ನಮ್ಮ ಜೀವನದ ಉದ್ಧಾರದ ಜೊತೆಗೆ ಸಾಮಾಜಿಕ ಜೀವನದೊಳಗೆ ನಾವು ಹೇಗೆ ಬೆಳಿಬೇಕು, ಸಮಾಜಕ್ಕೆ ದೇಶಕ್ಕೆ ನಾವೇನಾದರೂ ಕೊಡಬಹುದಾ, ಮಹನೀಯರು ಎದುರಿಸಿದ ಸಮಸ್ಯೆಗಳು ಏನು, ಅವು ಇನ್ನೂ ಜೀವಂತವಾಗಿದೆಯಾ, ಸೊ ಇತ್ಯಾದಿ ಪ್ರಶ್ನೆಗಳೊಂದಿಗೆ ನಮ್ಮನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳುವಂತಹ ಸುದಿನ. ಅವರನ್ನು ನಾವು ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಗೆ ಅವರು ಏನಕ್ಕೋಸ್ಕರ ಹೋರಾಟ ಮಾಡಿದ್ರು, ಅವರು ಮಾಡಿದಂತಹ ಹೋರಾಟ ಫಲಿಸಿದೆಯಾ, ನಾವು ಈಗ ಅವರು ಬಿಟ್ಟಂಥ ಆದರ್ಶಗಳೊಟ್ಟಿಗೆ ಬದುಕ್ತಿದ್ದೀವ, ಅವರು ಇಡೀ ಸಂಪೂರ್ಣ ಅವರ ಹೋರಾಟದ ಬದುಕು, ತ್ಯಾಗದ ಬದುಕಿಗೆ ನಾವು ಅರ್ಥ ಕೊಟ್ಟಿದ್ದೀವ, ಅವರ ಮೌಲ್ಯಗಳನ್ನು ಅಳವಡಿಸ್ಕೊಂಡಿದ್ದೀವ, ಈ ರೀತಿ ಚಿಂತನೆ ಮಾಡುವಂತಹ ಒಂದು ಸುದಿನ, ನಮ್ಮ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುವಂತಹ ಒಂದು ಸುದಿನ. ಹಂಗಾಗಿ ಜಯಂತಿಯನ್ನು ಆ ರೀತಿಯಲ್ಲಿ ಆಚರಣೆ ಮಾಡಬೇಕು, ಆಗ ಈ ಮಹನೀಯರ ಜಯಂತಿಗೆ ಅರ್ಥ ಬರುತ್ತೆ ಅಂತ ಹೇಳಿ. ಅಂದರೆ ಒಟ್ಟಾರೆಯಾಗಿ ನೀವು ಜಯಂತಿಯ ಉದ್ದೇಶ ಏನು ಅಂದರೆ ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವುದರೊಟ್ಟಿಗೆ ಆ ಹಾದಿಯಲ್ಲಿ ನಡಿಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀರಾ. ಅವರು ಬಿಟ್ಟಂತಹ, ಅವರು ಹೇಳಿಕೊಟ್ಟಂತಹ ಮೌಲ್ಯಗಳು, ತತ್ವಾದರ್ಶಗಳನ್ನು ನಾವು ರೂಢಿಸ್ಕೊಂಡಿದ್ದೀವ, ಅವರು ಹೋರಾಟದ ಬದುಕಿಗೆ ನಾವು ಬೆಲೆ ಕೊಟ್ಟಿದ್ದೀವ, ಅದನ್ನು ನಾವು ಯೋಚನೆ ಮಾಡ್ತಾ ಅವರ ಸಾಧನೆಗಳನ್ನು ವಿಮರ್ಶೆ ಮಾಡ್ತಾ ಅದ್ರ ಜೊತೆಗೆ ನಮ್ಮನ್ನು ಅವರೊಟ್ಟಿಗೆ ವಿಮರ್ಶೆ ಮಾಡ್ಕೊಳ್ತಾ ಅವ್ರಿಗೆ ನ್ಯಾಯ ಸಿಕ್ಕಿದೆಯಾ, ನಾವು ಆ ದಿನಲ್ಲಿ ನಡೀತಿದ್ದೀವ ಅನ್ನುವಂತಹ ವಿಮರ್ಶೆ ಮಾಡ್ಕೊಳ್ಳುವಂತಹ ದಿನ ಅಂತ ಹೇಳಿ. ಖಂಡಿತ ಮೇಡಮ್. ಈ ಅಂಬೇಡ್ಕರ್ ಅವರ ಜೀವನದ ಬಾಲ್ಯ ಹೇಗಿತ್ತು, ಅವರ ವಿದ್ಯಾಭ್ಯಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಖಂಡಿತವಾಗಿ ಮೇಡಮ್. ಈಗ ನೋಡಿ, ನಮಗೆ ಎಲ್ಲ ಗೊತ್ತಿರುವಂಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಣ್ಣ ಮಗು ಕೇಳಿದ್ರು ಹೇಳುತ್ತೆ. ಯಾಕೆಂದರೆ ಈಗ 2-3ನೇ ಕ್ಲಾಸಲ್ಲೆಲ್ಲ ಅವ್ರದ್ದು ಇಂಟ್ರಡಕ್ಷನ್ ಒಂದು ಪಾಠ ಇದ್ದೇ ಇರುತ್ತೆ. ಅವರು ಏಪ್ರಿಲ್ 14, 1891 ರತ್ನಪುರಿ ಜಿಲ್ಲೆ ಅಂಬೇವಾಡೆ ಗ್ರಾಮದಲ್ಲಿ ಅವರು 14ನೇ ಮಗನಾಗಿ ಹುಟ್ಟುತ್ತಾರೆ. ಅವರ ತಂದೆ ಬಂದು ರಾಮ್ಜಿ ಸತ್ಪಾಲು, ತಾಯಿ ಬಂದು ರಮಾಬಾಯಿ. ಇವರ ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ನೋಡಿ ಸುಬೇದಾರ್ ಆಗಿದ್ರಂತೆ. ಅವರು ಮತ್ತೆ ವಿದ್ಯಾವಂತರು ಕೂಡ ಆಗಿದ್ದು, ಅವರು ಸಂತ ಕಬೀರನ ಅನುಯಾಯಿ ಕೂಡ ಆಗಿದ್ರಂತೆ. ಮತ್ತೆ ಅವ್ರಿಗೆ ರಾಮಾಯಣ ಮಹಾಭಾರತವನ್ನು ಅವರು ಓದಿ ತಿಳ್ಕೊಂಡಿದ್ರಂತೆ ನೋಡಿ ಅವರ ತಂದೆಯವರು. ಮತ್ತೆ ಅವರು ಸಮಯ ಸಿಕ್ಕಾಗ್ಲೆಲ್ಲ ಅವ್ರ ಮಕ್ಕಳಿಗೆ ಸಂಜೆ ಹೊತ್ತು ಆ ರಾಮಾಯಣ ಮಹಾಭಾರತವನ್ನ ಹೇಳ್ಕೊಡ್ತಾ ಇದ್ರು. ಬಹುಶಃ ಅಂಬೇಡ್ಕರ್ ಮೇಲೆ ಇದು ಬಹಳ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಯಾಕೆಂದ್ರೆ ಏನೂ ಸವಲತ್ತೇ ಇಲ್ಲದೆ ಇರುವಂತಹ ಮೌಢ್ಯಯುತ ಅನಿಷ್ಟನೇ ತುಂಬಿರುವಂತಹ ಕಾಲದಲ್ಲಿ ಜನಿಸಿದಂತಹ ಅವರು ಒಬ್ಬ ರಾಷ್ಟ್ರ ನಾಯಕನಾಗಿ ಬೆಳೀತಾರೆ ಅಂತಂದರೆ, ಈಗ ನಮಗೆ ಗೊತ್ತಿರುವಂಗೆ ಒಂದು ವಾತಾವರಣ ಪ್ರೇರಿತವಾಗಿರಬೇಕು, ಹೌದು, ಇಲ್ಲ ಒಂದು ನಮ್ಮ ಜೀನ್ಸಲ್ಲಿ ಬಂದಿರಬೇಕು, ಹೌದು. ಇವ್ರಿಗೆ ಏನೊಂದು ಸವಲತ್ತುಗಳಿಲ್ಲದ ಕಾಲದಲ್ಲಿ ಜನಿಸಿದ ಇವರು, ಅವಮಾನಗಳನ್ನೇ ಉಂಡ ಇವರು ಇಷ್ಟು ಮಟ್ಟದ ನಾಯಕನಾಗಿ ಬೆಳೀತಾರೆ ಅಂದರೆ ಬಹುಶಃ ಅವರ ತಂದೆ ಅವ್ರ ಕೀರ್ತನೆಗಳನ್ನು ಆಡ್ತಿದ್ರಂತೆ. ಇದು ಅವ್ರಿಗೆ ಅಂದ್ರೆ ಒಟ್ಟಾರೆ ಅವರ ತಂದೆ ತಾಯಿಗಳು ಕೊಟ್ಟಂತಹ ವಾತಾವರಣ, ಕೊಟ್ಟಂತಹ ಮೌಲ್ಯಗಳು ಅದಕ್ಕೆ ಕಾರಣ ಅಂತ. ನೀವು ರಾಮಾಯಣ ಮಹಾಭಾರತ ಅಂದಾಗ ಅವು ನಮಗೆ ಗ್ರೇಟ್ ಹೆಪಿಕ್ಗಳು, ಅವುಗಳ ಬಾಲ್ಯದಿಂದಲೇ ಅವರು ತಿಳ್ಕೊಂಡ್ ಬಂದ್ರು ಅಂದ್ರೆ ಖಂಡಿತವಾಗಿ ಅವು ಇಂಪ್ಯಾಕ್ಟ್ ಆಗಿದೆ. ಹಂಗಾಗಿ ಅವರು ಒಬ್ಬ ರಾಷ್ಟ್ರ ನಾಯಕ ಆಗಕ್ಕೆ ಅದು ಸಹಾಯ ಆಯ್ತು ಅಂತ ಹೇಳಿ. ಅವರ ವಿದ್ಯಾಭ್ಯಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀರಾ ಮೇಡಮ್? ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಕ್ಕ ವಯಸ್ಸಿನಲ್ಲಿ ಅವರು ತಾಯಿಯನ್ನ ಕಳ್ಕೊಳ್ತಾರೆ. ಅದಾದ ನಂತರ ಅವರು ಸೋದರತ್ತೆ ಮೀರಾಬಾಯಿ ಅವರ ಆಶ್ರಯದಲ್ಲಿ ಬೆಳೀತಾರೆ ಅಂತ ಹೇಳಿ ನಮಗೆ ಗೊತ್ತಿರುವಂಥದ್ದು. ಆರಂಭಿಕ ಶಿಕ್ಷಣವನ್ನ ಬಾಂಬೆಯಲ್ಲಿ ಪಡೆದ್ರು. ಶಾಲಾ ಶಿಕ್ಷಣವನ್ನ ಅವರು ಸತಾರಾದಲ್ಲಿ ಪಡೆದ್ರು. ನಮಗೆ ಅಂಬೇಡ್ಕರ್ ಬಗ್ಗೆ ಕೇಳುವಂಥ ಸಂದರ್ಭದಲ್ಲಿ ಅವರು ಶಾಲಾ ಶಿಕ್ಷಣ ಅಂದ ತಕ್ಷಣನೇ ಅವರು ಒಂದು ಅವಮಾನಗಳನ್ನ ಎದುರಿಸಿದಂತಹ ಸನ್ನಿವೇಶಗಳು ನೆನಪಾಗುತ್ತೆ. ಯಾಕೆಂದ್ರೆ ಅವರು ಶಾಲಾ ಕೊಠಡಿನಲ್ಲಿ ಬೇರೆ ಮಕ್ಕಳು ಸಮವಾಗಿ ಅವರನ್ನ ಕೂರಿಸ್ತಿರ್ಲಿಲ್ಲ. ಅಲ್ಲೆಲ್ಲೋ ಚೀಲದ ಮೇಲೆ ಅವ್ರನ್ನ ಸಪರೇಟ್ ಆಗಿ ಕೂರಿಸ್ತಿದ್ರು. ಅವರು ತುಂಬಾ ಬಾಯಾರಿಕೆಯಾಗಿ ನೀರು ಕುಡಿಬೇಕು ಅಂದಾಗ ಯಾರೋ ಈ ಮೇಲ್ಜಾತಿಯ ಮಕ್ಕಳು, ಏನು ಸವರ್ಣೀಯ ಮಕ್ಕಳು ಅಂತ ನಾವೇನು ಕರಿತೀವಿ, ಅವರು ನೀರನ್ನ ಮೇಲ್ಗಡೆಯಿಂದ ಪಾತ್ರೆನಲ್ಲಿ ಬಿಂದಿಗೆನಲ್ಲಿ ಉಯ್ದ್ರೆ ಇವರು ಕೆಳಗಡೆ ಕೈಯೊಡ್ಡಿ ಕುಡಿತಿದ್ರು ಅಂತ ಹೇಳಿ ನಾವು ಕೇಳ್ತೀವಿ. ಅಂದ್ರೆ ಆಮೇಲೆ ಅವರು ಸಾರ್ವಜನಿಕ ಕೆರೆ ಕಟ್ಟೆಗಳನ್ನ ಬಹಿಷ್ಕಾರ ಮಾಡಿದ್ರು ಅವ್ರಿಗೆ. ಆಮೇಲೆ ಕ್ಷೌರಿಕರು ಅವ್ರಿಗೆ ಕ್ಷೌರ ಮಾಡ್ತಿರ್ಲಿಲ್ಲ. ಸೊ ಈ ತರ ಅವರು ಒಟ್ಟಾರೆ ಹೇಳ್ಬೇಕಾದ್ರೆ ಸಾಮಾಜಿಕ ಬಹಿಷ್ಕಾರ, ಈ ಸಾಮಾಜಿಕ ಅವಮಾನಗಳೊಂದಿಗೆ ಅವರ
ಶಾಲಾ ಶಿಕ್ಷಣವನ್ನು ಅವರು ಮುಗಿಸ್ತಾರೆ. ಹ್ಮ್ ಹ್ಮ್ ಹಂಗಾಗಿ ಅವ್ರಿಗೇನು ಕಲಿಕೆಯ ಅವಧಿನಲ್ಲಿ ಅವ್ರು ಏನು ಅವಮಾನಗಳನ್ನು ಅನುಭವಿಸ್ತಾರೆ, ಆ ಅವಮಾನಗಳಿಂದ ಅವರು ಕುಗ್ಲಿಲ್ಲ. ಅವರು ಒಂದು ಅವಮಾನಗಳಿಂದ ಉದ್ಭವಿಸಿದಂತಹ ಒಂದು ರಾಷ್ಟ್ರ ನಾಯಕ ಅಂಬೇಡ್ಕರ್ ಆಗಿ ಅವರು ಹೊರಬರ್ತಾರೆ ಅಂತ ಹೇಳಲಿಕ್ಕೆ ನಾನು ಬಹಳ ಖುಷಿ ಪಡ್ತೀನಿ. ನಂತರಕ್ಕೆ ನೋಡಿ, ಅವರು ಶಾಲಾ ದಿನಗಳಲ್ಲಿ ಅಷ್ಟು ಕಷ್ಟವನ್ನು ಅವಮಾನವನ್ನು ಎದುರಿಸಿದ್ರು, ಅವರ ಶಿಕ್ಷಣಕ್ಕೆ ಅದು ಯಾವುದೂ ಅಡ್ಡಿಯಾಗಲಿಲ್ಲ. ಅದರ ಬದಲು ಅವರು ಬಾಂಬೆನ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ MA ಪದವಿಯನ್ನು ಪಡ್ಕೊಂಡ್ರು. ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಸ್ನಾತಕೋತ್ತರ ಪದವಿಯನ್ನು ಪಡ್ಕೋತಾರೆ. ಲಂಡನ್ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ DSc ಪದವಿಯನ್ನು ಪೂರ್ಣಗೊಳಿಸ್ತಾರೆ. ಅಂದರೆ ಈಗ ನಮ್ಮಂಥ ಕಾಮನ್ ಪೀಪಲ್ ಇವತ್ತಿನಾಗಿದ್ರೆ ಏನು ಸ್ಕೂಲ್ನಲ್ಲಿ ಮಾಸ್ಟರ್ ಒಂದು 8 ಹೊಡೆದ್ರು ಅಂದ್ರೇ ಇವತ್ತು ನಮ್ಮ ಮಕ್ಕಳು ಬಂದು ಏನು ಮಾಡ್ತಾರೆ, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ. ಇವ್ರಿಗೆ ಒಂದು ಸಾಮಾಜಿಕ ಬಹಿಷ್ಕಾರ ಅಂತಲೇ ಹೇಳ್ಬೋದು ಅಲ್ವಾ. ಅವರ ಒಂದು ಪುಸ್ತಕವನ್ನು ಓದುವಾಗ ನಮಗೆ ಗೊತ್ತಾಗುತ್ತೆ, ಏನಪ್ಪ ಇಷ್ಟೊಂದು ಕನಿಷ್ಠ ಸಮಾಜದಲ್ಲಿ ಬದುಕ್ತಿದ್ವಾ ನಾವು, ಇಷ್ಟೊಂದು ಅಮಾನವೀಯವಾಗಿ ನಡ್ಕೊತಿದ್ವಾ ಅಂತ. ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿದಂತಹ ಅವರು ತಮ್ಮ ಶಿಕ್ಷಣಕ್ಕೆ ಅದನ್ನು ಎಲ್ಲೂ ಅಡ್ಡಿ ಅಂತ ಭಾವಿಸ್ದೆ ಇಷ್ಟು ಪದವಿಗಳನ್ನು ಪಡ್ಕೋತಾರೆ. ಅದು ನಿಜಕ್ಕೂ ಅದು ವಿಶೇಷ ಅಂತ ಅನ್ಸುತ್ತೆ. ಖಂಡಿತವಾಗಿಯೂ. ಹಾಗೆ ಅವರು ಎಷ್ಟೊಂದು ಪ್ರಬಂಧಗಳ ಮಂಡನೆಯನ್ನು ಮಾಡಿದ್ರು ಅಂತ ಕೂಡ ಕೇಳಿದ್ದೀವಿ. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಖಂಡಿತವಾಗಿ ಮೇಡಮ್. ಅವರ ಹೋರಾಟದ ಬದುಕಿನ ಜೊತೆಗೆ ಅವರು ನಿರಂತರ ಕಲಿಕೆಗೆ ಅವರು ಬಹಳ ಒತ್ತನ್ನು ಕೊಟ್ಟರು. ಈಗ ಒಬ್ಬ ರಾಷ್ಟ್ರ ನಾಯಕನಾಗಿ ಬೆಳೆದ್ರು, ಸಂವಿಧಾನ ಶಿಲ್ಪಿಯಾಗಿ ಬೆಳೆದ್ರು, ರಾಜಕೀಯ ಮುತ್ಸದ್ದಿ ಆದರು ಅಂತ ಹೇಳ್ತೀವಿ. ಅದರಿಂದ ಅವರು ಎಷ್ಟು ಶ್ರಮ ವಹಿಸಿದ್ರು, ಅವರು ಕಲಿಕೆಗೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಿದ್ರು ಅನ್ನುವಂತಹದ್ದು ಬಹಳ ಮುಖ್ಯ. ಅವರ ನಿರಂತರ ಅವಿರತ ಶ್ರಮ, ವಿಶ್ರಾಂತ ದುಡಿಮೆಯಲ್ಲಿ ನಿರತರಾದ ಇವರು ಹಲವಾರು ಪ್ರಬಂಧಗಳನ್ನು ಬರೀತಾರೆ. ಅದರಲ್ಲಿ ಮೊದಲಿಗೆ ನಾವು ನೋಡೋದಾದರೆ 1916ರಲ್ಲಿ ಭಾರತದಲ್ಲಿ ಜಾತಿಗಳು ಅವರ ಕಾರ್ಯವಿಧಾನ, ಜೆನಿಸಸ್ ಮತ್ತು ಅಭಿವೃದ್ಧಿಯ ಕುರಿತು ಪ್ರಬಂಧ, ಭಾರತಕ್ಕೆ ರಾಷ್ಟ್ರೀಯ ಲಾಭಾಂಶ ಅನ್ನುವಂತಹ ಐತಿಹಾಸಿಕ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಯನ. ನೋಡಿ, ಅವರು ರಾಷ್ಟ್ರೀಯ ಲಾಭಾಂಶ ಅಂದರೆ ಅವರು ಎಕನಾಮಿಕ್ಸ್ ಬಗ್ಗೆ ಅವ್ರಿಗೆ ಎಷ್ಟು ನಾಲೆಡ್ಜ್ ಇತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತು ಅದೇ ವಿಷಯವಾಗಿ ಅವರು PhD ಸಹಿತ ಪಡೀತಾರೆ. 1921ರಲ್ಲಿ ಬ್ರಿಟಿಷ್ ಇಂಡಿಯಾದಲ್ಲಿ ಇಂಪೀರಿಯಲ್ ಫೈನಾನ್ಸ್ನ ಪ್ರಾಂತೀಯ ವಿಕೇಂದ್ರೀಕರಣ ಅನ್ನುವಂತಹ ಒಂದು ಪ್ರಬಂಧವನ್ನು ಬರೀತಾರೆ. ಮತ್ತು ಅದೇ ವರ್ಷ ಅವರು ಲಂಡನ್ನಲ್ಲಿ MSc ಪದವಿಯನ್ನು ಪಡೀತಾರೆ. ಅಂದರೆ ಅವರು ಅಟ್ ಎ ಟೈಮ್ ಇಲ್ಲಿ ಓದ್ತಾನೂ ಇರ್ತಾರೆ, ಪ್ರಬಂಧನೂ ಮಂಡನೆ ಮಾಡ್ತಿರ್ತಾರೆ. ಅಂದರೆ ಅವರ ಒಂದು ಅವಿರತ ಶ್ರಮ ಮತ್ತು ನಿರಂತರ ಕಲಿಕೆಗೆ ಇದು ಬಹಳ ಉತ್ತಮವಾದ ಉದಾಹರಣೆ. ಮತ್ತೆ ಆಮೇಲೆ ಮೇಡಮ್, ಅವರು ನಿರಂತರವಾಗಿ ಅಧ್ಯಯನದಲ್ಲಿ ಎಷ್ಟರ ಮಟ್ಟಿಗೆ ತನ್ನನ್ನು ತೊಡಗಿಸ್ಕೊಳ್ತಿದ್ರು ಅನ್ನೋದಕ್ಕೆ ಕೆಲವೊಂದು ಕಥೆಗಳನ್ನು ಕೂಡ ಉದಾಹರಣೆಯಾಗಿ ಕೊಡ್ತಾರೆ. ಅಂದರೆ ಅವರು ಓದೋದ್ರಲ್ಲಿ ಎಷ್ಟರ ಮಟ್ಟಿಗೆ ಮಗ್ನರಾಗಿರ್ತಾ ಇದ್ರು ಅಂತ ಅನ್ನೋದಕ್ಕೆ ಹಲವಾರು ನಾವು ಕಥೆಗಳನ್ನು ಕೇಳ್ತೀವಿ. ಅದಕ್ಕೆ ನೋಡಿ, ಅವರು ಓದದ ಅಭಿರುಚಿ ಬಗ್ಗೆ ಮಾತಾಡೋದಾದರೆ ಅವರು ಅವತ್ತಿನ ಕಾಲಕ್ಕೆ ಒಂದು ಖಾಸಗಿ ಲೈಬ್ರರಿಯನ್ನು ಇಟ್ಕೊಂಡಿದ್ರಂತೆ. ಆ ಖಾಸಗಿ ಲೈಬ್ರರಿನಲ್ಲಿ 50,000ಕ್ಕೂ ಹೆಚ್ಚು ಪುಸ್ತಕಗಳ ಸಂಗ್ರಹಣೆಯನ್ನು ಅವರು ಮಾಡಿದ್ರಂತೆ. ಇದನ್ನ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ, ಏನಪ್ಪಾ ಅವ್ರಿಗೆ ಓದುವಂತಹ ಒಂದು ಆಸಕ್ತಿ, ಅಭಿರುಚಿ ಎಷ್ಟಿತ್ತು. ಅದು ಒಂದು ರೀತಿ ಗೀಳಾಗಿಯೇ ಅವರಲ್ಲಿ ತುಂಬಿಕೊಂಡಿತ್ತು ಅಂತ ಅನ್ಸುತ್ತೆ. ಹೌದು. ಈಗ ಸಂವಿಧಾನವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನೇ ಅಧ್ಯಕ್ಷರಾಗಿ ಯಾಕೆ ಮಾಡ್ತಾರೆ ಅಂತಂದ್ರೆ ಅವರು ಪಡೆದ ಪದವಿಗಳ ಆಧಾರದ ಮೇಲೇನೆ ಅವ್ರಿಗೆ ಇದಕ್ಕೆ ಇವರು ಎಲಿಜಿಬಲ್ ಪರ್ಸನ್ನು, ಇವ್ರಿಗೆ ನಾಲೆಡ್ಜ್ ಇದೆ ಅಂತ ಹೇಳಿ ಆ ಒಂದು ಅಧ್ಯಕ್ಷ ಸ್ಥಾನವನ್ನು ಅವ್ರಿಗೆ ಕೊಡುವಂಥದ್ದು. ಹಾಗೆ ಅವರು 1923ರಲ್ಲಿ ರೂಪಾಯಿಯ ಸಮಸ್ಯೆ ಮತ್ತು ಪರಿಹಾರ, ನೋಡಿ ಅವ್ರು 1-2 ಪ್ರಬಂಧ ಬರೆದಿದ್ದಾರ. ಇವತ್ತು ನಾವು ಒಂದು PhD ಮಾಡೋಕ್ಕೆ 6-7 ವರ್ಷ ತಗೊಂತೀವಿ, ಕೊನೆಗೆ ಟೈಮ್ ಲಿಮಿಟೇ ಮಾಡಿಬಿಟ್ಟಿದ್ದಾರೆ, ಇಷ್ಟು ವರ್ಷದೊಳಗೆ ಮುಗಿಸ್ಬೇಕು ಅಂತದ್ರಲ್ಲಿ ಅವರು ಹಲವಾರು ಪ್ರಬಂಧಗಳನ್ನು ಬರೀತಾರೆ. ಅಂತಂದರೆ ಅವರ ಕಲಿಕೆ ಇವತ್ತಿಗೂ ಮುಂದೆಗೂ ಎಂದೆಂದಿಗೂ ಅನುಕರಣೀಯ. ಆಮೇಲೆ ಮತ್ತೆ 1928ರಲ್ಲಿ ಬಾಂಬೆ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗ್ತಾರೆ. ಅದೇ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆಯಿಂದ ನಿವೃತ್ತರಾಗ್ತಾರೆ. ಅಂದ್ರೆ ಅವರ ಸುದೀರ್ಘ ಬದುಕೆ ಒಂದು ಅಧ್ಯಯನ. ಅವ್ರು ಬರೆದಂತಹ ಪುಸ್ತಕಗಳ ಪರಿಚಯವನ್ನ ಮಾಡಿಕೊಡ್ತೀರಾ? ಖಂಡಿತ ಮೇಡಮ್. ನೋಡಿ, ಅವರು
ಪ್ರಬಂಧಗಳನ್ನು ಬರೀತಾರೆ, ಪದವಿಗಳನ್ನು ಪಡೀತಾರೆ. ಅದ್ರ ಜೊತೆಗೆ ಪುಸ್ತಕಗಳನ್ನು ಬರೆಯೋದು ಅಂದರೆ ಏನು ಹುಡುಗಾಟದ ಕೆಲಸ ಏನಲ್ಲ. ಅವರು ಬರೆದಂತಹ ಪುಸ್ತಕಗಳು ಭಾರತದಲ್ಲಿ ಜಾತಿ ಪದ್ಧತಿ. ಏಕೆಂದರೆ ಅವರು ನೊಂದಿದ್ದೇ ಬಹುಶಃ ಈ ಜಾತಿ ಅನುಭವ ಕಥನ ಅಂತ ಕಾಣಿಸುತ್ತೆ ಅವರು ಬರೆದಿರೋದು. ಖಂಡಿತವಾಗಿಯೂ ಈ ಜಾತಿಯಿಂದ ಬಹಳ ನೊಂದಿದ್ರು. ಹಾಗಾಗಿ ಭಾರತದಲ್ಲಿ ಜಾತಿ ಪದ್ಧತಿ ಅನ್ನುವಂತಹ ಪುಸ್ತಕವನ್ನು ಬರೀತಾರೆ. ಸ್ವತಂತ್ರ ಕಾರ್ಮಿಕ ವರ್ಗದ ಸಂವಿಧಾನಾತ್ಮಕ ನಿಯಮ ಅನ್ನುವಂಥ ಪುಸ್ತಕವನ್ನು ಬರೀತಾರೆ. ಬುದ್ಧ ಮತ್ತು ಧಮ್ಮ, ಶೂದ್ರರು ಯಾರು, ಅದು 1947ರಲ್ಲಿ ಪ್ರಕಟಣೆಯನ್ನು ಪಡ್ಕೊಳ್ಳುತ್ತೆ. ಅಸ್ಪೃಶ್ಯರು, ಈ ಪುಸ್ತಕ 1948ರಲ್ಲಿ ಪ್ರಕಟಣೆಯನ್ನು ಪಡ್ಕೊಳ್ಳುತ್ತೆ. ಅಂದರೆ ಅವರು ಬರೆದಿರ್ತಕ್ಕಂತಹ ಎಲ್ಲ ಪುಸ್ತಕಗಳು ಅವರ ಸ್ವ ಅನುಭವದ ಜೊತೆಗೆ ಅದೊಂದು ಅವ್ರಿಗೆ ನಾನು ಮಾಡಲೇಬೇಕು ಇದನ್ನ, ಅಂದ್ರೆ ತಾನು ಪಟ್ಟಂತಹ ಕಷ್ಟ ಇನ್ನು ಮುಂದೆ ಈ ಸಮಾಜದಲ್ಲಿ ಇರಬಾರದು ಅನ್ನುವಂಥದ್ದು ಉದ್ದೇಶ. ನಾನು ಅದನ್ನ ಇಡಬೇಕು, ಏಕೆಂದ್ರೆ ಅದು ನನ್ನ ಮುಂದಿನ ಜನಾಂಗಕ್ಕೆ ಪರಿಚಯ ಆಗ್ಬೇಕು ಅನ್ನುವಂತಹ ಕಿಚ್ಚು ಅವರಲ್ಲಿತ್ತು ಅಂತ ಅನ್ಸುತ್ತೆ. ಸೊ ಹಂಗಾಗಿ ಅವರು ಕಂಡಂತಹ ಸಮಾಜವನ್ನ ಪುಸ್ತಕದ ರೂಪದಲ್ಲಿ ಇಷ್ಟೆಲ್ಲ ಪುಸ್ತಕಗಳನ್ನ ಅವರು ಬರೀತಾರೆ. ಅವರು ನೋಡಿ, ಅವರು ಶೂದ್ರರು ಯಾರು ಮತ್ತೆ ಅಸ್ಪೃಶ್ಯರು, ಈ ಎರಡೂ ಕೃತಿಗಳು ಪ್ರಕಟಣೆಯಾದಂಥ ಸಂದರ್ಭದಲ್ಲಿ ಒಂದು ಹೊಸ ಸಂಚಲನನೇ ಸೃಷ್ಟಿಯಾಯಿತು ಅಂತ ಹೇಳಿ ಇತಿಹಾಸಕಾರರು ನಮೂದು ಮಾಡ್ತಾರೆ. ಮತ್ತೆ ಅವರಿಗೆ ಸಿಕ್ಕಂತಹ ಸ್ಥಾನಮಾನಗಳು ಏನು, ಯಾವ್ಯಾವ ಸ್ಥಾನಗಳನ್ನು ಅಲಂಕರಿಸಿದ್ರು, ಯಾವ ರೀತಿ ಬದುಕಲ್ಲಿ ಸಾಧನೆಯನ್ನ ಒಳಗೊಂಡಂತಹ ರೀತಿ ಹೇಗೆ ಅನ್ನೋದನ್ನು ಹೇಳ್ತೀರಾ? ನೋಡಿ, ಅಂಬೇಡ್ಕರು ಎಷ್ಟೆಲ್ಲ ವಿದ್ಯಾಭ್ಯಾಸವನ್ನು ಮಾಡಿದ್ರು, ಎಷ್ಟೆಲ್ಲ ಪದವಿಗಳನ್ನು ಪಡೆದ್ರು, ಪ್ರಬಂಧಗಳನ್ನು ಮಂಡಿಸಿದ್ರು, ಸಾಮಾಜಿಕ ಹೋರಾಟಗಳಲ್ಲಿ ಬೆಂದು ಬಂದ ಇವರಿಗೆ ಯಾವೆಲ್ಲ ಸ್ಥಾನಮಾನಗಳು ದೊರೆತ್ವೋ ಅನ್ನೋದು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಏಕೆಂದರೆ ಒಬ್ಬ ವ್ಯಕ್ತಿಗೆ ನಾವು ಕೊಡುವಂತಹ ಗೌರವ ಏನು ಅಂದರೆ, ಅವರು ಏನು ಅವರ ಸಾಮಾಜಿಕ ಜೀವನವನ್ನು ಮೀರಿ ಬೆಳೆದಂತಹ ವ್ಯಕ್ತಿಗೆ ಏನೆಲ್ಲ ಸ್ಥಾನಮಾನಗಳು ಸಿಕ್ಕಿದ್ವು, ಅವ್ರನ್ನ ಯಾವ ರೀತಿ ಗೌರವಯುತವಾಗಿ ನಾವು ನಡೆಸ್ಕೊಂಡ್ವಿ ಅನ್ನೋದು ಸಹಿತ ಬಹಳ ಮುಖ್ಯ. ಹಾಗೆ ನೋಡುವಂಥದ್ದಾದರೆ ಅವ್ರಿಗೆ 1942ರಲ್ಲಿ ಕಾರ್ಮಿಕ ಸದಸ್ಯರಾಗಿ ಭಾರತದ ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಗೆ ನೇಮಕ ಮಾಡ್ತಾರೆ. ಈ ಏನು ಅವರು ಸ್ಥಾನಮಾನಗಳು ಸಿಕ್ಕುವೋ ಅವು ಯಾವುವು ಉಚಿತವಾಗಿ ಸಿಕ್ತಂತವಲ್ಲ, ಹೌದು, ಅವರ ಯೋಗ್ಯತೆ, ಶಕ್ತಿ, ಸಾಮರ್ಥ್ಯಕ್ಕೆ ಹಿಡಿದಂತಹ ಕನ್ನಡಿ ಅಂತ ಹೇಳಬಹುದು. ಹಾಗೆ 1946ರಲ್ಲಿ ಬಂಗಾಳದಿಂದ ಅವರು ಸಂವಿಧಾನ ಸಭೆಗೆ ಆಯ್ಕೆಯಾಗ್ತಾರೆ. ಅದೇ ಸಮಯದಲ್ಲಿ ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಅವರು ಒಂದು ಟೈಮ್ನಲ್ಲಿ ಒಂದಕ್ಕೆ ಸ್ಟಿಕ್ಕನಾಗಿ ಕೂರಲಿಲ್ಲ. ಅದೇ ಸಮಯದಲ್ಲಿ ಶೂದ್ರರು ಯಾರು ಅನ್ನೋ ಪುಸ್ತಕವನ್ನು ಅವರು ಪ್ರಕಟಣೆಯನ್ನು ಮಾಡ್ತಾರೆ. ಅಂದರೆ ಒಂದು ಪುಸ್ತಕ ಪ್ರಕಟಣೆ ಅಂದರೆ ಅದು ಅದ್ರ ಪ್ರೊಸೀಜರ್ ತಮಗೆಲ್ಲ ಗೊತ್ತೇ ಇದೆ. ಅಂದರೆ ಅವ್ರದ್ದು ನಿರಂತರ ಕಲಿಕೆ, ಅವಿರತ ದುಡಿಮೆ ಅನ್ನೋದಕ್ಕೆ ಒಂದು ಬಹಳ ಉತ್ತಮವಾದ ಉದಾಹರಣೆ. ಹಾಗೆ 1947ರಲ್ಲಿ ನೆಹರೂರವರ ಮೊದಲ ಕ್ಯಾಬಿನೆಟ್ನಲ್ಲಿ ಕಾನೂನು ಸಚಿವರಾಗಿ ಆಯ್ಕೆ ಆಗ್ತಾರೆ. ಯಾಕೆಂದರೆ ಕಾನೂನು ವಿದ್ಯಾಭ್ಯಾಸವನ್ನು ಮಾಡಿದ ಇವರನ್ನು ಕಾನೂನು ಸಚಿವರಾಗಿ ಆಯ್ಕೆ ಮಾಡ್ತಾರೆ. ನಂತರ ಅವರು 1951ರಲ್ಲಿ ಕಾಶ್ಮೀರ ಸಮಸ್ಯೆ ಮತ್ತು ಭಾರತದ ವಿದೇಶಾಂಗ ನೀತಿ ಕೋಡ್ ಬಿಲ್ಗೆ ನೆಹರು ನೀತಿಯ ಬಗ್ಗೆ ತಮ್ಮ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಅವರು ಅಲ್ಲಿ ಬೇಸರವನ್ನು ವ್ಯಕ್ತಪಡಿಸಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. ನಾನು ಯಾಕೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ ಅನ್ನುವಂಥದ್ದನ್ನು ಒತ್ತಿ ಹೇಳ್ತೀನಿ ಅಂದರೆ, ಇವತ್ತಿನ ನಮ್ಮ ದಿನಮಾನದಲ್ಲಿ ನಾವು ಸ್ಥಾನಮಾನಗಳಿಗೋಸ್ಕರ ಎಲ್ಲವನ್ನ ಕಳ್ಕೊಳ್ಳಕ್ಕೆ ರೆಡಿಯಾಗಿರ್ತೀವಿ. ಹೌದು, ಇವತ್ತಿನ ಸಮಾಜ ಹಾಗೇ ಇದೆ. ಅಧಿಕಾರಕ್ಕಾಗಿ ಹಾತೊರೆಯುವಂತಹ ಸನ್ನಿವೇಶ ಇದೆ. ಸ್ವಾಭಿಮಾನದ ಜೊತೆಗೆ ಎಲ್ಲವನ್ನ ಕಳ್ಕೊಳ್ಳಕ್ಕೆ ರೆಡಿ ಇರುವಂತಹ ಸಮಾಜ. ಹುಟ್ಟು ಹೋರಾಟಗಾರರಾಗಿ, ಸಾಮಾಜಿಕ ಕ್ರಾಂತಿಕಾರರಾಗಿ, ತಮ್ಮ ಯೋಗ್ಯತಾನುಸಾರವಾಗಿ ತಮಗೆ ದೊರೆತಂತಹ ಸ್ಥಾನವನ್ನು ಸಹಿತ ಇದು ನೇರವಾಗಿ ನನಗೆ ಸರಿ ಇಲ್ಲ ಅಂತ ಹೇಳಿ, ಸರಿ ಇಲ್ಲ ಅನ್ನುವಂಥದ್ದನ್ನು ದಿಟ್ಟವಾಗಿ ಸರಿ ಇಲ್ಲ, ನನಗೆ ಅಧಿಕಾರ ಹೋದ್ರೂ ಪರವಾಗಿಲ್ಲ, ನಾನು ಅದನ್ನು ಒಪ್ಕೊಳ್ಳಲ್ಲ, ಅದನ್ನು ಆಪೋಸ್ ಮಾಡೇ ಮಾಡ್ತೀನಿ ಅಂತ ಹೇಳಿ ನೆಹರೂರವರ ಏನು ಅವರು ವಿದೇಶಾಂಗ ನೀತಿಯ ಇದಕ್ಕೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆ ಭಿನ್ನಾಭಿಪ್ರಾಯ ಅವರಿಗೆ ಬೇಸರವನ್ನು ತರಿಸಿದಂಥ ಕಾರಣಕ್ಕೆ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಇದು ಅವರ ವ್ಯಕ್ತಿತ್ವಕ್ಕೆ, ಅವ್ರ ವ್ಯಕ್ತಿತ್ವ ಎಂಥದ್ದು, ಅದು ಅನುಕರಣೀಯ. ನಾವು ಯಾವುದಕ್ಕೂ ನಮಗೆ ಸರಿ ಇಲ್ಲ ಅಂತ ಕಂಡು ಬಂದಾಗ ಕಾಂಪ್ರಮೈಸನ್ನು ಮಾಡಬಾರ್ದು. ಸರಿ ಇಲ್ಲ, ಅದು ಯಾವ ಸ್ಥಾನಮಾನನೇ ನಾವು ತ್ಯಾಗ ಮಾಡೋದಾಗಿರಬಹುದು. ನೀನು ಫಸ್ಟು ನಿನಗೆ ಯಾವುದು ಸರಿ ಇಲ್ಲ ಅಂತ ಕಾಣಿಸುತ್ತೆ ಅದನ್ನು ನೀನು ನೇರವಾಗಿ ದಿಟ್ಟವಾಗಿ ಹೇಳಬೇಕು. ಆತ್ಮಸ್ಥೈರ್ಯದಿಂದ ನೀನು ಧೈರ್ಯದಿಂದ ಅದನ್ನು ಇಲ್ಲ ಅಂತ ಹೇಳಬೇಕು. ಅದು ಅವರಲ್ಲಿ ಗುಣವಾಗೇ ಇತ್ತು. ಬಹುಶಃ ಅದನ್ನು ಅಲ್ಲಿ ಅವರು ತೋರಿಸಿದ್ರು ಅಂತ ಹೇಳಿ ಭಾವಿಸ್ತೀನಿ.
ನಂತರ ಅವರು 1954ರಲ್ಲಿ ನೇಪಾಳದ ಕಠ್ಮಂಡುವಿನಲ್ಲಿ ಜಾಗತಿಕ ಬೌದ್ಧ ಧರ್ಮದ ಮಂಡಳಿಯವರು ಬೌದ್ಧ ಸನ್ಯಾಸಿಗಳು ಅವರಿಗೆ ಬೋಧಿಸತ್ವ ಅನ್ನುವಂತಹ ಬಿರುದನ್ನು ಅವರು ಪಡ್ಕೋತಾರೆ. ಮತ್ತು ಅವರು ನಮಗೆಲ್ಲ ಗೊತ್ತಿರುವಂಗೆ ಬೌದ್ಧ ಧರ್ಮವನ್ನು ಸಹಿತ ಸ್ವೀಕಾರ ಮಾಡ್ತಾರೆ. ಮತ್ತು ಅವರು ಮಹಿಳಾ ಸಬಲೀಕರಣಕ್ಕೆ ಏನೇನು ಕೊಡುಗೆಗಳನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಮೇಡಮ್. ಖಂಡಿತವಾಗಿಯೂ. ನೋಡಿ, ಅಂಬೇಡ್ಕರ್ ಅವ್ರನ್ನ ನಾವು ದಲಿತ ನಾಯಕ, ದಲಿತರ ಧ್ವನಿ, ಹಿಂದುಳಿದ ವರ್ಗಗಳ ಹೋರಾಟಗಾರ ಅಂತ ಕರಿತೀವಿ. ಆದರೆ ಅವ್ರು ಅಷ್ಟಕ್ಕೆ ಸೀಮಿತರಾದ್ರ ಅಂದರೆ ಖಂಡಿತ ಇಲ್ಲ. ಅವರು ಸ್ತ್ರೀ ವಿಮೋಚಕ ಅನ್ನುವಂತಹ ಪದ ಬಳಕೆಯನ್ನು ಮಾಡಿದ್ರೆ ಖಂಡಿತ ಅದರಲ್ಲಿ ಬಹಳ ಅರ್ಥ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಏಕೆಂದರೆ ಮಹಿಳಾ ಹಕ್ಕುಗಳಿಗೋಸ್ಕರವಾಗಿ ಪ್ರಥಮ ಬಾರಿಗೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಪ್ರಾರಂಭಿಸಿದಂತಹ ಧೀಮಂತ ವ್ಯಕ್ತಿ ಅಂತಂದರೆ ಅದು ಅಂಬೇಡ್ಕರು. ಯಾಕೆಂದರೆ ಅವರು ಒಂದು ಕಡೆ ಹೇಳ್ತಾರೆ, ನೀವು ಯಾವುದೇ ಒಂದು ಸಮುದಾಯದ ಅಭಿವೃದ್ಧಿಯನ್ನು ನೀನು ನೋಡಬೇಕಾದ್ರೆ ನೀನು ಆ ಸಮುದಾಯದ ಮಹಿಳೆ ಅಲ್ಲಿ ಅವಳ ಅಭಿವೃದ್ಧಿ ಆಗಿರಬೇಕು. ಆಗಿದ್ದಾಗ ಮಾತ್ರ ನೀನು ಸಮರ್ಪಕವಾಗಿ ಒಂದು ಅಭಿವೃದ್ಧಿಯನ್ನು ಕಾಣ್ತೀಯಾ, ಇಲ್ಲಾಂದರೆ ಅಭಿವೃದ್ಧಿನೇ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿ ಅವರು ಏನು ಮಾಡ್ತಾರೆ, ಆ ಮಹಿಳೆಯರ ಸಮಾನ ಹಕ್ಕುಗಳಿಗೆ ಮಹತ್ವವನ್ನು ನೀಡ್ತಾರೆ. ಹಿಂದೂ ಕೋಡ್ ಬಿಲ್ ಮೂಲಕ ಅವರು ಮಹಿಳೆಗೆ ಆಸ್ತಿ ಹಕ್ಕನ್ನು ಕೊಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾರೆ. ಕುಟುಂಬದಲ್ಲಿ ಅವಳಿಗೆ ಸಮಾನ ಹಕ್ಕುಗಳು ಸಿಗಬೇಕು ಅಂತ ಹೇಳಿ ಧ್ವನಿಯನ್ನು ಎತ್ತುತ್ತಾರೆ. ಅಂದರೆ ಇದ್ರ ಮೊದಲಿಗೆ ಯಾರು ಮಹಿಳೆ ಹಕ್ಕುಗಳ ಬಗ್ಗೆ ಕೇಳಿರ್ಲಿಲ್ವಾ ಅಂದರೆ ಖಂಡಿತವಾಗಿದ್ದು ರಾಜಾರಾಮ್ ಮೋಹನ್ ರಾಯ್ ಇದ್ರು. ಅವರು ರಾಜಾರಾಮ್ ಮೋಹನ್, ಈಶ್ವರಚಂದ್ರ ವಿದ್ಯಾಸಾಗರ್, ಜ್ಯೋತಿಬಾ ಫುಲೆ. ಸೊ ಇಂದಿನಿಂದಲೂ ಮಹಿಳೆಗೆ ಸ್ಥಾನಮಾನ ಸಿಗಬೇಕು, ಅವಳಿಗೆ ಶಿಕ್ಷಣ ಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡ್ಬಂದ್ರು. ಆದರೆ ಕಾನೂನಿನ ಬಲ ತಂದುಕೊಟ್ರಲ್ಲ, ಅದು ಮುಖ್ಯ ಅಂತ. ಅವಳಿಗೆ ಕಾನೂನು ಮೂಲಕ ಹಕ್ಕುಗಳನ್ನು ಕೊಟ್ಟು ಅವಳನ್ನು ಸಬಲೀಕರಣ ಮಾಡೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನು ಅವರು ಮಾಡ್ತಾರೆ. ಈ ಮಹಿಳೆ ಮತ್ತು ಕಾನೂನು ಅಂತ ನೋಡೋದಾದರೆ ಮಹಿಳೆಗೆ ಒಂದು ಶಕ್ತಿ ರೂಪದಲ್ಲಿ ಅವರು ಕಾನೂನುಗಳನ್ನು ಮಾಡಿಕೊಟ್ಟದನ್ನು ನೋಡೋದಾದರೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದು ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಇತ್ತು. ನಂತರ ಈಗ ಅದು ಫಂಡಮೆಂಟಲ್ ರೈಟ್ ಆಗಿ ಮಾರ್ಪಾಡನ್ನು ಪಡೆದಿದೆ. ಆಸ್ತಿಯಲ್ಲಿ ಹಕ್ಕು, ರಾಜಕೀಯ ಮೀಸಲಾತಿ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಈಗ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಬಂದಿದೆ, ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ, ಸಮಾನ ದುಡಿಮೆ, ಸಮಾನ ವೇತನ. ಈ ಎಲ್ಲ ಕಾನೂನುಗಳು ಮಹಿಳಾ ಪರವಾದಂತಹ ಕಾನೂನುಗಳು. ಇವತ್ತು ಮಹಿಳೆ ರಾಜಕೀಯದಲ್ಲಿ ಸಾಮಾಜಿಕವಾಗಿ ಅವಳು ತೆರ್ಕೊಂಡಿದ್ದಾಳೆ, ತನ್ನ ವಾಯ್ಸನ್ನು ಎತ್ತುತ್ತಾಳೆ, 4 ಜನದ ಸಂಖ್ಯೆ ಅವಳು ಬಂದು ಕೂತ್ಕೋತಾಳೆ ಅಂತಂದರೆ ಅವಳಿಗೆ ಕೊಡಮಾಡಲ್ಪಟ್ಟಂತಹ ಸಂವಿಧಾನದ ಹಕ್ಕುಗಳು ಕಾರಣ ಅದಕ್ಕೆ ಅಲ್ವಾ. ಈಗ ರಾಜಕೀಯದಲ್ಲಿ ಅವಳಿಗೆ ಮಹಿಳೆಗೆ ಮೀಸಲಾತಿ ಇರಲೇಬೇಕು ಅವಳು ಅಂದ ಕಾರಣಕ್ಕೆ ಅವಳು ರಾಜಕೀಯ ಕ್ಷೇತ್ರಕ್ಕೆ ಪದಾರ್ಪಣೆಯನ್ನು ಮಾಡ್ಲಿಕ್ಕಾಯ್ತು. ಇಲ್ಲಾಂದ್ರೆ ಒಬ್ಬರೋ ಇಬ್ಬರೋ ಉದಾಹರಣೆಯಾಗಿ ನಮ್ಮ ಭೂಮಿ ಇರೋ ತನಕನೂ ಆ ಉದಾಹರಣೆ ಹಾಗೆ ಮುಂದುವರಿತಿದ್ದು. ಸೊ ಹಂಗಾಗಿ ಇವತ್ತು ಮಹಿಳೆಯರ ಬೆಳವಣಿಗೆಗೆ ಅಂಬೇಡ್ಕರ್ ಕೊಡುಗೆ ಏನು ಅಂತಂದ್ರೆ ಬಹಳವಾದಂತಹ ಕೊಡುಗೆ. ವಾಯ್ಸ್ ಎತ್ತದವರು ತುಂಬಾ ಜನ ಇದ್ದಾರೆ ಮೊದಲಿಂದಲೇ, ಆದ್ರೆ ಕಾನೂನಿನ ಶಕ್ತಿಯನ್ನು ಕೊಟ್ಟಂತವರು ಇವರು. ಹಂಗಾಗಿ ಇವರನ್ನ ಮಹಿಳಾ ವಿಮೋಚಕ ಅಂತ ಕರಿಬಹುದು. ಅಂದ್ರೆ ಮಹಿಳೆಯರು ಇವತ್ತು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಅದರ ಹಿಂದೆ ಈ ಕಾನೂನುಗಳು ಬೆಂಬಲವಾಗಿ ನಿಂತು ಅಂತ ಹೇಳ್ತಿದ್ದೀರಿ. ಹೌದು. ಈಗ ಕಾನೂನುಗಳು ಸಮಯಕ್ಕೆ ತಕ್ಕಾಗಿಯೇ ತಿದ್ದುಪಡಿಯನ್ನ ತಕೊಂಡು ಮಾರ್ಪಾಡುಗಳಾಗಿರ್ಬೋದು, ಆದ್ರೆ ಅದಕ್ಕೆ ಮೂಲ ಬೀಜ ಇದೆಯಲ್ಲ, ಅವಳಿಗೆ ಹಕ್ಕು ಅವಳು ಕಾನೂನು ನಡಿನಲ್ಲಿ ಅವಳು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂತ ಹೇಳಿ ಒಂದು ಪೀಠಿಕೆ ಮಾಡಿಕೊಡ್ತಾರಲ್ಲ, ಅದು ಬಹಳ ಮುಖ್ಯ. ಹೌದು ಹೌದು. ಶಿಕ್ಷಣಕ್ಕೆ ಅವರು ಹೆಚ್ಚು ಮಹತ್ವವನ್ನು ಕೊಟ್ಟರು ಅಂತ ಹೇಳ್ತೀವಿ. ಯಾಕೆ, ಅವರ ಆಲೋಚನೆ ಏನಿತ್ತು ಆ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ನೋಡಿ. ನಾವು ಈಗಾಗಲೇ ತಿಳ್ಕೊಂಡ್ವಿ ಅವರು ಎಷ್ಟು ಪುಸ್ತಕಗಳನ್ನು ಬರೆದ್ರು, ಎಷ್ಟು ಪದವಿಗಳನ್ನು ಪಡೆದ್ರು, ಅವರ ಶಾಲಾ ಶಿಕ್ಷಣ ಹೆಂಗಿತ್ತು, ಈ ಎಲ್ಲ ಅನುಭವಗಳ ಒಟ್ಟಾರೆ ದಾಖಲೆ ಏನು ಅಂತಂದರೆ ಅವರು ಶಿಕ್ಷಣಕ್ಕೆ ಕೊಟ್ಟಂತಹ ಹೊತ್ತು. ಅವರು ಯಾವಾಗಲೂ ಹೇಳ್ತಾರೆ, ಶಿಕ್ಷಣ ನೀನು ಪಡೆದ್ರೆ ಮಾತ್ರನೇ ನೀನು ಈ ಸಮಾಜದಲ್ಲಿ ಒಂದು ಶಕ್ತಿಯಾಗಿ ಬೆಳಿತೀಯ. ಯಾಕೆ ಶಿಕ್ಷಣ ಬೇಕು ನಿನಗೆ ಅಂದರೆ ನಿನ್ನ ಸಮಸ್ಯೆನ ನೀನು ಗುರುತಿಸ್ಕೊಳ್ಳೋಕ್ಕೆ ಶಿಕ್ಷಣ ಬೇಕು. ನೀನು ಯಾವುದೇ ಒಂದು ಕ್ಷೇತ್ರದಲ್ಲೂ ಹೋಗ್ತೀಯಾ, ನೀನು ಇರುವಂತಹ ಸಮಾಜದಲ್ಲಿ ನಿನಗೆ ಏನಾದ್ರು ತೊಂದರೆ ಆಗ್ತಿದೆ ಅಂದರೆ ಅಲ್ಲಿ ಏನು ತೊಂದರೆ ಇದೆ ಅಂತ ನೀನು ಗುರುತಿಸ್ಕೋಬೇಕು. ಆ ಗುರುತಿಸ್ಕೋಬೇಕು ಅಂದರೆ ನಿನಗೆ ಜ್ಞಾನ ಬೇಕು. ಹೌದು. ಜ್ಞಾನ ಎಲ್ಲಿಂದ ಬರುತ್ತೆ?
ಅಧ್ಯಯನದಿಂದ ಮಾತ್ರ ಶಿಕ್ಷಣದಿಂದ ಸಾಧ್ಯ ಬರುತ್ತೆ. ಅಂತ. ಸೊ ಹಂಗಾಗಿ ಅವರು ಶಿಕ್ಷಣಕ್ಕೆ ಬಹಳ ಆದ್ಯತೆಯನ್ನು ಕೊಡ್ತಾರೆ. ಆ ಶಿಕ್ಷಣದ ಬಗ್ಗೆ ಹೇಳ್ತಾರೆ ಅವರು, ಜ್ಞಾನವೇ ಶಕ್ತಿ, ಶಿಕ್ಷಣವೇ ಸ್ವಾತಂತ್ರ್ಯದ ದಾರಿ. ಹಂಗಾಗಿ ನೀನು ಶಿಕ್ಷಣವನ್ನು ಕಲಿಬೇಕು, ನೀನು ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ. ಮತ್ತು ಅವರು ಜೀವನದುದ್ದಕ್ಕೂ ಅವರು ಪಾಲಿಸ್ಕೊ ಬಂದಂತಹ 3 ಪ್ರಸಿದ್ಧ ಸಂದೇಶಗಳು ಯಾವುವು ಅಂತಂದರೆ ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ. ಎಜುಕೇಟ್, ಎಜಿಟೇಟ್, ಆರ್ಗನೈಸ್, ಇವು 3 ಬಹಳ ಅವರ ಮೂಲ ಮಂತ್ರ ಅಂತಲೇ ಹೇಳಬಹುದು. ನೋಡಿ, ಈ ಶಿಕ್ಷಣ, ಹೋರಾಟ, ಸಂಘಟನೆ ಈ 3ಕ್ಕೆ ಏನು ಕರೆ ಕೊಡ್ತಾರೆ, ಈ 3ಕ್ಕೂ ಇಂಟರ್ಲಿಂಕ್ ಇದೆ. ಹೌದು. ಈಗ ಶಿಕ್ಷಣ ಏನಕ್ಕೆ ಬೇಕು ಅಂದರೆ ನಿನ್ನ ಸಮಸ್ಯೆನ ಗುರುತಿಸ್ಕೊಳ್ಳೋಕ್ಕೆ ನಿನಗೆ ಶಿಕ್ಷಣ ಬೇಕು. ಹೌದು. ಅಲ್ಲೊಂದು ಸಮಸ್ಯೆ ಇದೆ ಅಂದರೆ ನೀನು ಆ ಸಮಸ್ಯೆಯಿಂದ ಹೊರಬರಬೇಕಾದ್ರೆ ಏನು ಮಾಡಬೇಕು, ಹೋರಾಟ ಮಾಡಬೇಕು, ಅದನ್ನು ಪ್ರಶ್ನೆ ಮಾಡಬೇಕು. ಆ ಸಮಸ್ಯೆ ಒಂದು ಸಮಾಜದಲ್ಲೋ ಒಂದು ವರ್ಗದಲ್ಲೋ ಇದೆ ಅಂತಂದರೆ ಅದು ನೀನೊಬ್ಬನಿಗೆ ಸಮಸ್ಯೆ ಇದೆಯಾ, ನಿಂತರ 100 ಜನಕ್ಕೆ 10 ಜನಕ್ಕೆ ಅದ್ರ ಸಮಸ್ಯೆ ಇದೆ. ಆಗ ನೀನೇನು ಮಾಡಬೇಕು, ಜಾಗೃತಿ ಮೂಡಿಸ್ಬೇಕು. ಆಗ ಏನು ಮಾಡ್ಬೇಕು, ಇವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡೋಗಿ ನೀನು ಹೋರಾಟ ಮಾಡಬೇಕು ಅಂತ. ಅದು ಎಷ್ಟರ ಮಟ್ಟಿಗೆ ಇಂಟರ್ಲಿಂಕ್ ಅಂದರೆ ಶಿಕ್ಷಣ, ಹೋರಾಟ, ಸಂಘಟನೆ, ಇದು 3 ಅವರು ಬಹಳ, ಅವರು ಎಲ್ಲಿ ಹೋಗ್ತಾರೆ, ಯಾವ ಭಾಷಣ ಮಾಡ್ತಾರೆ, ಆ ಮೂಲ ಮಂತ್ರ ಅಂತಲೇ ಹೇಳಿ ಪರಿಗಣಿಸ್ತಾರೆ. ಅವ್ರ ಪುಸ್ತಕಗಳನ್ನು ಓದುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಅವರು ಶಿಕ್ಷಣ, ಹೋರಾಟ, ಸಂಘಟನೆ ಇದು ಅವರ ಮೂಲ ಮಂತ್ರ. ಇದನ್ನು ಇಟ್ಕೊಂಡೇ ಅವರು ಹೋರಾಟವನ್ನು ಮಾಡಿ ಅದನ್ನು ಸಂದೇಶವಾಗಿ ರವಾನೆಯನ್ನು ಮಾಡ್ತಾರೆ. ಅವರು ಇಷ್ಟೊಂದೆಲ್ಲ ಹೋರಾಟಗಳನ್ನು ಮಾಡಿದ್ರು ಸಮಾಜಕ್ಕೋಸ್ಕರ ಅಂತ ಎಲ್ಲ ಕೇಳ್ತೀವಿ. ಅದರಲ್ಲಿ ವಿಶೇಷವಾಗಿ ನಾವು ಅವರು ಯಾವ ಯಾವ ವರ್ಗಗಳ ಪರವಾಗಿ ಹೋರಾಟವನ್ನು ಮಾಡಿದರು ನೋಡಿ. ಈಗ ಅಂಬೇಡ್ಕರ್ ಅಂದ ತಕ್ಷಣವೇ ದಲಿತರ ಧ್ವನಿ, ಹಿಂದುಳಿದ ವರ್ಗಗಳ ಶಕ್ತಿ ಅಂತ ನಾವು ಕರಿತೀವಿ, ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದವರು ಅಂತ. ಆದರೆ ಅವರು ಅದನ್ನು ಹೊರತುಪಡಿಸಿ ಅವರು ಧ್ವನಿಯಾಗಿದ್ದರು. ಯಾಕೆಂದರೆ ಅವರ ಸಮಾಜ ಅವತ್ತಿನ ದಿನ ಅಂತಹ ಸಂಕಷ್ಟವನ್ನು ಅನುಭವಿಸ್ತಿತ್ತು. ಅದನ್ನು ಹೊರತರಬೇಕು ಅನ್ನುವಂಥದ್ದೇ ಅವರ ಮೂಲ ಮಂತ್ರ ಆಗಿತ್ತು. ನನ್ನ ಜನತೆಯನ್ನು ನಾನು ಅನುಭವಿಸಿದಂಥ ಸಮಾಜದಲ್ಲಿ ಬಿಡೋಕ್ಕೆ ನನಗೆ ಇಷ್ಟ ಇಲ್ಲ, ಅವರನ್ನು ನಾನು ಎಷ್ಟೇ ಕಷ್ಟ ಆದ್ರೂ ಇದರಿಂದ ಹೊರಗೆ ತರ್ತೀನಿ, ಅವರಿಗೆ ಸಾಮಾಜಿಕ ಹಕ್ಕುಗಳನ್ನು ಕೊಡ್ತೀನಿ, ಸಾಮಾಜಿಕ ಸವಲತ್ತುಗಳನ್ನು ಕೊಡಲೇಬೇಕು, ಅದೇ ನನ್ನ ಧ್ಯೇಯ ಅಂತ ಹೇಳ್ತಾರೆ. ಹಂಗೆ ಹೋರಾಟ ಮಾಡಿದ್ರು. ಆದರೆ ಅವರಷ್ಟಕ್ಕೆ ಸೀಮಿತರಾದ್ರ? ಖಂಡಿತವಾಗಿಯೂ ಇಲ್ಲ. ಅವರ ಹೋರಾಟ ಹೆಂಗಿತ್ತು ಅಂದರೆ ಸಾಮಾಜಿಕವಾಗಿ ಯಾರೆಲ್ಲ ದುರ್ಬಲ ವರ್ಗದವರಿದ್ದಾರೆ ಅವರೆಲ್ಲರ ಪರ ಅವರ ಹೋರಾಟ ಇತ್ತು. ಹಾಗಂತ ನೋಡೋದಾದರೆ ಅವರು ಹಿಂದುಳಿದ ವರ್ಗದವರ, ದಲಿತರ ಧ್ವನಿಯಾಗಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ರು ಸಹಿತ ಅವರು ಅಲ್ಲಿಗೆ ಸೀಮಿತ ಆಗದೆ ಶಿಕ್ಷಣದ ಮೂಲಕ ಜಾಗೃತಿಯನ್ನು ಮಾಡ್ತಾರೆ, ಅಸ್ಪೃಶ್ಯತೆ ವಿರುದ್ಧ ಚಳುವಳಿಯನ್ನು ಮಾಡ್ತಾರೆ, ದೇವದಾಸಿ ಪದ್ಧತಿಯ ವಿರುದ್ಧ ಚಳುವಳಿ ಮಾಡ್ತಾರೆ, ಕಾರ್ಮಿಕರ ಸಮಾನತೆಗಾಗಿ ಹೋರಾಟವನ್ನು ಮಾಡ್ತಾರೆ, ದುರ್ಬಲ ವರ್ಗಗಳ ಪರ ಚಳುವಳಿಯನ್ನು ಮಾಡ್ತಾರೆ, ಮತದಾನದ ಹಕ್ಕು ಸಿಗಬೇಕು ಎಲ್ರಿಗೂ ಈಕ್ವಲ್ ಆಗಿ ಅಂತ ಹೇಳಿ ಹೋರಾಟವನ್ನು ಮಾಡ್ತಾರೆ. ಹಾಗೆ ನೋಡಿ, ಅವರು ಈ ಸಾರ್ವಜನಿಕ ಕೆರೆ ಮತ್ತು ನೀರನ್ನು ಬಳಸುವ ಹಕ್ಕನ್ನು ನಮಗೆ ಗೊತ್ತಿರುವಂಗೆ ಮಹಾಡ್ ವಿರುದ್ಧ ಚಳುವಳಿ ಮಾಡ್ತಾರೆ. ಯಾಕೆಂದರೆ ಅವಾಗೆಲ್ಲ ನಾನು ಮೊದಲೇ ಹೇಳ್ದಂಗೆ ಅವರು ಸಾರ್ವಜನಿಕ ಕೆರೆ ಕಟ್ಟೆಗಳನ್ನು ಬಳಸೋಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ವಂತೆ ಅಂದಿನ ಸಮಾಜದಲ್ಲಿ. ಅದಕ್ಕೆ ನಿರ್ಬಂಧ ಇತ್ತು. ಅದರಿಂದ ಅವರು ನೊಂದಂಥ ಅಂಬೇಡ್ಕರ್ ಹೋರಾಟವನ್ನು ಮಾಡ್ತಾರೆ. ನಂತರದಲ್ಲಿ ಅದು ಕೋರ್ಟ್ನಲ್ಲಿ ಕೇಸು ದಾಖಲಾಗಿ ನಂತರ ಅದು ತೀರ್ಪು ಬಂದು ಸಮಾಜದ ಎಲ್ಲ ವರ್ಗದವರು ಈ ಸಾರ್ವಜನಿಕ ಕೆರೆ ಕಟ್ಟೆಗಳನ್ನು ಉಪಯೋಗ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಮಾಡ್ತಾರೆ. ನಂತರ ಅವರು ದೇವಸ್ಥಾನಗಳಿಗೂ ಸಹಿತ ಅವರಿಗೆ ಪ್ರವೇಶ ನಿರ್ಬಂಧ ಇತ್ತು. ಆಗ ಅವರು ಕಾಲರಾಮ ದೇವಸ್ಥಾನ ಚಳುವಳಿ ಅಂತ ಮಾಡಿ ಸಮಾಜದ ಎಲ್ಲ ವರ್ಗದ ಜನರು ಸಹಿತ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಪಡೆಯಬೇಕು, ಅದು ಅವರ ಹಕ್ಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾರೆ. ಹೀಗೆ ಮೇಡಮ್ ಅವರು ಒಂದು ಕ್ಷೇತ್ರಕ್ಕೆ, ಒಂದು ವರ್ಗದವರಿಗೆ, ಒಂದು ವಿಚಾರಕ್ಕಾಗಿ ಹೋರಾಟ ಮಾಡಿದಂಥವರಲ್ಲ. ಒಟ್ಟಾರೆ ಅವರ ಹೋರಾಟ ಹಿಂದುಳಿದ ಸಮಾಜದ ಜೊತೆಯಲ್ಲಿತ್ತು. ಮತ್ತೆ ಸಮಾಜದ ಎಲ್ಲ ವರ್ಗದವರು ಸಮಾನವಾಗಿರಬೇಕು, ಸಾಮಾಜಿಕ ನ್ಯಾಯ ಅನ್ನುವಂಥದ್ದು, ಸಾಮಾಜಿಕ ಸಮಾನತೆ ಅನ್ನುವಂಥದ್ದು ಎಲ್ರಿಗೂ ಸಿಗಬೇಕು. ಏಕೆಂದರೆ ಗೌರವಯುತವಾಗಿ ಘನತೆಯಿಂದ ಬದುಕುವಂತಹ ಹಕ್ಕು ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಇದೆ ಅಂತ ಹೇಳಿ ಅವರು ಇಡೀ ಜೀವನ ಪೂರ್ತಿ ಸಾಮಾಜಿಕ ಸಮಾನತೆಗಾಗಿ ಹೋರಾಟವನ್ನು ಮಾಡಿದಂಥವು. ಆದರೆ ಮ್ಯಾಮ್, ಇವತ್ತಿನ ಸಮಾಜದಲ್ಲಿ ನಾವು ಗಮನಿಸಿದ ಮಟ್ಟಿಗೆ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಬೇರೆ ಬೇರೆ ಎಷ್ಟೊಂದು ಜಯಂತಿಗಳನ್ನ ಆಚರಣೆ ಮಾಡ್ತೀವಿ.
ಆ ಆಚರಣೆಯ ಸಂದರ್ಭದಲ್ಲಿ ನೋಡೋದಾದರೆ ಅದು ಎಲ್ಲೋ ಒಂದು ಕಡೆ ನಾಮಕಾವಸ್ಥೆ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ಖಂಡಿತವಾಗಿಯೂ. ಏಕೆಂದರೆ ಬರೀ ಅವ್ರ ವಿಚಾರಗಳನ್ನು ಹೇಳೋದಷ್ಟನ್ನ ಬಿಟ್ಟರೆ ಏನೋ ಒಂದು ರೀತಿಯಲ್ಲಿ ಫಾರ್ಮಾಲಿಟೀಸ್ಗೋಸ್ಕರ ನಡೆಯೋ ಹಾಗೆ ಅನಿಸುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ನಿರ್ದಿಷ್ಟವಾಗಿ ಅವ್ರನ್ನ ಇಂತಹದ್ದಕ್ಕೆ ಮೀಸಲು ಅನ್ನೋ ಹಾಗೆ ಅವ್ರನ್ನ ಬಿಂಬಿಸುವಂಥದ್ದು ನಡೀತಾ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ಅಂಬೇಡ್ಕರ್ ಅವರು ಒಬ್ಬ ರಾಷ್ಟ್ರ ನಾಯಕರೇ ಅಥವಾ ದಲಿತ ನಾಯಕರೇ ಎನ್ನುವಂತಹ ಜಿಜ್ಞಾಸೆ ಕೂಡ ಮೂಡುತ್ತೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ತೀರಾ? ನೋಡಿ, ನಾವು ನಾಗರಿಕ ತಾಂತ್ರಿಕ ಯುಗದಲ್ಲಿ ಬದುಕುತ್ತಿರುವ ನಾವುಗಳೇ ಸಮಾಜದ ಒಳಿತಿಗಾಗಿ ದುಡಿದು ಮಡಿದಂತಹ ಮಹನೀಯರನ್ನ ಕೆಲವೇ ವರ್ಗಕ್ಕೆ ಸೀಮಿತಗೊಳಿಸಿ ಅವರ ಜಯಂತಿಗಳನ್ನು ಆಚರಣೆ ಮಾಡ್ತಿರುವಂಥದ್ದು ಬಹಳ ಅರ್ಥಹೀನ ಮತ್ತು ದುಃಖಕರವಾಗಿದೆ. ಏಕೆಂದರೆ ಇವರೆಲ್ಲ ಸಾರ್ವಜನಿಕವಾಗಿ ಸ್ಮರಿಸಲ್ಪಡುವಂತಹ ಸಾರ್ವಜನಿಕ ವ್ಯಕ್ತಿಗಳು. ಅವರು ಯಾವುದೋ ಒಂದು ಸಮುದಾಯದ ವ್ಯಕ್ತಿ ಅಲ್ಲ, ಅವರು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ, ಅವರು ಸಾರ್ವಜನಿಕ ವ್ಯಕ್ತಿಗಳು. ಹಾಗಾಗಿ ದೇಶಕ್ಕಾಗಿ, ದೇಶದ ಉದ್ಧಾರಕ್ಕಾಗಿ ದುಡಿದು ಮಡಿದಂತಹ ಮಹನೀಯರ ತತ್ವಾದರ್ಶಗಳನ್ನು ನಾವು ಯಾವುದೇ ಜಾತಿ, ಮತ, ಪಂಥ ಭೇದ ಇಲ್ಲದೆ ಅವರ ಮೌಲ್ಯಗಳನ್ನು ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅನುಸರಿಸಿ ನಡೆದರೆ ಇದು ನಾವು ಅವರಿಗೆ ಕೊಡಬಹುದಾದಂಥ ಅಪಾರವಾದ ಗೌರವ ಅನ್ನುವಂಥದ್ದು ನನ್ನ ಭಾವನೆ. ಆಮೇಲೆ ಮೇಡಮ್, ಅವರು ಒಂದು ಸಾಮಾಜಿಕ ನ್ಯಾಯ ಪರಿಕಲ್ಪನೆಯನ್ನು ಕೊಟ್ಟರು. ಅದು ಇವತ್ತಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಲ್ಲಿದೆ ಅಂತ ಭಾವಿಸ್ತೀರಿ ತಾವು? ನೋಡಿ, ಅಂಬೇಡ್ಕರ್ ಅವರು ಸಂವಿಧಾನದ ಮೌಲ್ಯಗಳಿಗೆ ಬಹಳ ಒತ್ತನ್ನು ಕೊಡ್ತಾರೆ, ಬಹಳ ಗೌರವವನ್ನು ಕೊಡ್ತಾರೆ. ಅವರ ಪ್ರತಿ ಒಂದು ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಸಾಮಾಜಿಕ ಸಮಾನತೆ, ಸಾಮಾಜಿಕ ಸವಲತ್ತು ನಿನಗೆ ಸಿಗಬೇಕು ಅಂದರೆ ನಿನಗೆ ಏನಾದ್ರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳ ಒಟ್ಟಿಗೆ ನೀನು ಇರಬೇಕು. ಅಂದರೆ ನಿನಗೇನಾದರೂ ಒಂದು ಸಮಸ್ಯೆ ಬಂತ, ಅದಕ್ಕೆ ಸಂವಿಧಾನಿಕ ಪರಿಹಾರಗಳಿದೆ. ನೀನು ಸಂವಿಧಾನಿಕ ಪರಿಹಾರಗಳ ಮೂಲಕವೇ ನಿನ್ನ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತ ಹೇಳ್ತಾರೆ. ಅಂದರೆ ನಮ್ಗೆ ಯಾವುದಾದ್ರು ಒಂದು ಸಮಸ್ಯೆ ಬಂತು ಅಂತಂದರೆ ಮೊದಲೆಲ್ಲ ನಾವು ಹೋರಾಟ ಮಾಡ್ತಿದ್ವಿ, ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಇದನ್ನು ಮಾಡಬೇಡ, ಸಂವಿಧಾನದಲ್ಲಿ ನಿನ್ನ ಸಮಸ್ಯೆಗೆ ಪರಿಹಾರಗಳಿದೆ, ನೀನು ಸಂವಿಧಾನಾತ್ಮಕವಾಗಿ ಹೋಗು, ಕಾನೂನಾತ್ಮಕವಾಗಿ ಹೋರಾಡು. ಏಕೆಂದರೆ ಕಾನೂನಾತ್ಮಕವಾದ ಹಕ್ಕುಗಳನ್ನು ನಿನಗೆ ಕೊಟ್ಟಿದೆ. ನಿನ್ನ ಹಕ್ಕುಗಳು ಎಲ್ಲಿ ಉಲ್ಲಂಘನೆ ಆಗುತ್ತೆ ಅದನ್ನು ಪ್ರಶ್ನೆ ಮಾಡಿ ನೀನು ನೆಮ್ಮದಿಯಿಂದ, ಈಗ ನೀನು ಒಂದು ಹೋರಾಟನೋ, ಒಂದು ಗಲಭೆನೋ, ಒಂದು ದಂಗೆನೋ ಎದ್ದು ಈ ಸಮಾಜವನ್ನು ನೀನು ಕಲ್ಕದ್ರ ಬದಲಿಗೆ ನಿನಗೇನಾದ್ರೂ ಸಮಸ್ಯೆಯನ್ನ ನೀನು ಪರಿಹರಿಸ್ಕೋ, ಕಾನೂನಾತ್ಮಕವಾಗಿ ಪರಿಹರಿಸ್ಕೊಂಡ್ರೆ ಸಂವಿಧಾನಾತ್ಮಕವಾಗಿ ನೀನು ಪರಿಹರಿಸ್ಕೋ. ಯಾಕೆಂದ್ರೆ ಈ ಸಂವಿಧಾನವೇ ನಮ್ಮ ಸಮಾಜದ ಕನ್ನಡಿ. ಸಂವಿಧಾನ ಬಂದಿದ್ದೆ, ಸಮಸ್ಯೆಗಳಿದೆ, ಈ ಸಮಸ್ಯೆನ ನೀನು ಈ ರೀತಿ ಪರಿಹಾರ ಮಾಡ್ಕೋ. ಆಗ ಸಮಾಜ ಯಾವುದೇ ರೀತಿ ತೊಂದರೆ, ತೊಡಕು ಅಥವಾ ಗಲಭೆ, ದಂಗೆ ಏನೂ ಇಲ್ಲದೆ ಅದು ಸುವ್ಯವಸ್ಥಿತವಾಗಿ ಹೋಗ್ಬೇಕಲ್ಲ. ಹಾಗಾಗಿನೇ ನಮಗೆ ಈ ಹಕ್ಕುಗಳು, ಕಾನೂನು ಅಂತ ಇರುವಂಥದ್ದು. ಈಗ ನನಗೆ ಯಾರೋ ಹೊಡೆದ್ರು ಅಂದರೆ ನಾನು ತಿರುಗಿ ನಿಮ್ಗೆ ಹೊಡಿ ಅಂತ ಕಾನೂನು ಏನು ಹೇಳಲ್ಲ. ನಿನಗೆ ಯಾರಾದ್ರೂ ತೊಂದರೆ ಕೊಟ್ಟರೆ, ಹೊಡೆದ್ರೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ತೀವಿ. ಯಾಕೆಂದರೆ ನಿನ್ಗಲ್ಲಿ ಕಾನೂನು ವೈಲೇಟ್ ಆಗಿದೆ. ನಿನ್ನ ಎಲ್ಲಿ ಪ್ರಶ್ನೆ ಮಾಡಬೇಕು? ನೀನು ನಿಗದಿತ ಜಾಗದಲ್ಲಿ ಹೋಗಿ ಅದನ್ನು ಪ್ರಶ್ನೆ ಮಾಡು, ನ್ಯಾಯ ಪಡ್ಕೊಂತ. ಹಾಗಾಗಿ ಇವರು ಈ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಬಹಳ ಒತ್ತನ್ನು ಕೊಡ್ತಾರೆ. ಮತ್ತು ಸಂವಿಧಾನಾತ್ಮಕ ಪರಿಹಾರದ ಮೂಲಕವೇ ನೀನು ಪರಿಹಾರವನ್ನು ಪಡ್ಕೋಬೇಕು. ನೀನು ಬೀದಿಗಿಳಿದು ಹೋರಾಟ ದಂಗೆಯನ್ನು ಮಾಡಬೇಡ ಅಂದರೆ ಅವ್ರಿಗೆ ಸಾಮಾಜಿಕ ಕಳಕಳಿ ಎಷ್ಟಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಮೇಡಮ್, ಇಷ್ಟು ಹೊತ್ತು ನೀವು ಅಂಬೇಡ್ಕರ್ ಅವರ ಕಾನೂನು ಮತ್ತು ಅವರ ಸಾಮಾಜಿಕ ಕಳಕಳಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಿ. ತಮ್ಮೊಂದಿಗೆ ಇಷ್ಟೊತ್ತು ತಮ್ಮ ಸಮಯವನ್ನು ಕಳೆದು ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಾನು ಕೂಡ ನಿಮಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಯಾಕೆಂದರೆ ನಮಗೂ ಒಂದು ಅವಕಾಶವನ್ನು ಕೊಟ್ಟು ಈ ಅಂಬೇಡ್ಕರ್ ಅವರ ಕುರಿತು ಇಷ್ಟು ವಿಚಾರಧಾರಿಯನ್ನು ತಿಳಿಸ್ಲಿಕ್ಕೆ ನನಗೂ ಒಂದು ಸದಾವಕಾಶ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಎಲ್ಲರಿಗೂ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯವನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು.